ಅಂಕಲ್ ಆ ಸೈಡ್ ಅಂಕಲ್ ಬನ್ನಿ. ತೀರ ಕಡೆ ಬಳ್ಳಿ ಸರಿ ಇಂತ ನಾವು ಮೆಲ್ಲ ಮೆಲ್ಲ ನಂತರ ಹೋದಲ್ಲ ಟಿವಿಟ್ ಬೋಲೆ
ಮುತ್ತಲೆ ಮುತ್ತಲೆ ರವಣ್ಣ ರವಣ್ಣ ಪ್ರಸಾದ ಹಾಂ ಸರಿ ಪನಿ ಜಾಸ್ತಿ ಆಯ್ತು ಮೆಲ್ಲ ಮೆಲ್ಲ ಮೇಲೆ ಗುಡ್ಡು ಜಾಬಿಡಿ ಹಾಬಿಡಿ ಅಲ್ಲಿ ಹಾಬಿಡಿ ಅಲ್ಲಿ ಹಾಬಿಡಿ ಅಲ್ಲಿ ಅಲ್ಲ ಅಂಜೆ ಬಲ್ಲ ಇದು ನಂಜೆ ದಿಕ್ಕು ನೆನ್ನೆ ಕೊಟ್ಟು ಒಂದು ಜಾಸ್ತಿ Dami, ini mulu nih. Nama 100 rupiah. ಪ್ರಸಾದ ಬೇಡ ಏನೇನು ಕೊಡ್ತಾರೆ ಒಂದು ಸೈಡ್ 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 ಏನು ಬಂದ ಹಲೋ 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 ಚೆಕ್ 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 ಪಂಚಲಿಂಗೇಶ್ವರ ದೇವಸ್ಥಾನ ಕಾವು. ಪಂಚಲಿಂಗೇಶ್ವರ ದೇವಸ್ಥಾನದಲ್ಲಿ ವಾರ್ಷಿಕ ಜಾತ್ರೆ ಮೀನಮಾಸ ಸಂಕ್ರಮಣ ದಿವಸ ಕೊನೆಗಡೆದು ಹಲೋ ಹಲೋ
ಹಲೋ ಹಲೋ ಹಲೋ ಹಲೋ ಹಲೋ ಹಲೋ ಹಲೋ ಹಲೋ ಹಲೋ ಹಲೋ ಹಲೋ ಹಲೋ ನನ್ಯ ಅಚ್ಯುತ ಮೊಡ್ಡೆತ್ತಾಯ ಪವಿತ್ರಪಾಣಿ ಶ್ರೀ ಪಂಚಲಿಂಗೇಶ್ವರ ದೇವಸ್ಥಾನ ಕಾವು. ಕಾವು ಶ್ರೀ ಪಂಚಲಿಂಗೇಶ್ವರ ದೇವರ ವಾರ್ಷಿಕ ಜಾತ್ರೋತ್ಸವ ಮೀನಮಾಸ ಸಂಕ್ರಮಣದ ದಿವಸ ಗೋನೆ ಮುಹೂರ್ತ ಕಳೆದು ಆನಂತರ ಮೀನಮಾಸ 9ನೇ ದಿವಸ ಧ್ವಜಾರೋಹಣ ಆಗಿ 5 ದಿವಸಗಳ ಜಾತ್ರೋತ್ಸವ ನಡೆದು ಬರುವಂಥದ್ದು ಪೂರ್ವ ಸಂಪ್ರದಾಯ. ಅದೇ ರೀತಿಯಲ್ಲಿ 5ನೇ ದಿವಸ ದೇವರ ಭೇಟಿಯನ್ನು ಕೂಡ ದಂಡನಾಯಕ ದೈವಗಳು ಮಾಡಲಿಕ್ಕಿದೆ. ಆನಂತರ ಪೂಜಾ 5 ದಿವಸಗಳ ಜಾತ್ರೋತ್ಸವದ ಜೊತೆಯಲ್ಲಿ ದಂಡನಾಯಕ ದೈವ ಉಳ್ಳಗಳು ಪಂಚಲಿಂಗೇಶ್ವರ ದೇವರನ್ನು ಭೇಟಿ ಮಾಡುವಂಥದ್ದು ಇದೆ. ಅದೇ ರೀತಿಯಲ್ಲಿ ಇವತ್ತು 4ನೇ ದಿವಸದ ಜಾತ್ರೋತ್ಸವ ಆರಂಭವಾಗಿದೆ. ಈ ದಿವಸ ದೊಡ್ಡ ದರ್ಶನ ಬಲಿ ನಡೆದು ಭಕ್ತಾದಿಗಳಿಗೆ ಧ್ವಜಸ್ತಂಭದ ಕೆಳಗೆ ಅಡಿಯಲ್ಲಿ ಗಂಧಾದಿ ಪ್ರಸಾದಗಳನ್ನು ಸ್ವೀಕರಿಸುವಂಥ ಒಂದು ಸುಸಂದರ್ಭ. ಇವತ್ತು ಅತ್ಯಂತ ಒಳ್ಳೆಯ ರೀತಿಯಲ್ಲಿ ಕಾವು ದೇವಸ್ಥಾನದ ಜಾತ್ರೋತ್ಸವಗಳು ನಡೆದು ಬಂದಿದೆ ಮತ್ತು ಸಮಯಕ್ಕೆ ಸರಿಯಾಗಿ ಎಲ್ಲ ಕಾರ್ಯಕ್ರಮಗಳು ಕೂಡ ಮೂಡಿ ಬಂದಿದೆ. ಈ ದಿವಸ ಹಂಚಿನಡಕಕ್ಕೆ ದೇವರ ಸವಾರಿ ಕೂಡ ನಡೆಯಲಿಕ್ಕಿದೆ. ಆನಂತರ ರಾತ್ರಿ ದೇವರ ಶಯನೋತ್ಸವ, ನಾಳೆ ಬೆಳಿಗ್ಗೆ ಬಾಗಿಲು ಕವಾಟೋದ್ಘಾಟನೆ ಆಗಿ ಮತ್ತೆ ವಿವಿಧ ಕಾರ್ಯಕ್ರಮಗಳು ನಡೆಯಲಿಕ್ಕಿದೆ. ಜೊತೆಯಲ್ಲಿ ರಾತ್ರಿ ದಿವಸ ಪಂಚಲಿಂಗೇಶ್ವರ ದೇವರ ಭೇಟಿಗೆ ದಂಡನಾಯಕ ದೇವಗಳು ಬರಲಿಕ್ಕಿದೆ ಮತ್ತು ಅವಭೃತೋತ್ಸವ ನಡೆದು ನಾಳ್ದು 28ನೇ ತಾರೀಕಿನ ಬೆಳಿಗ್ಗೆ ದಿವಸ ಧ್ವಜ ಅವರೋಹಣ ಆಗಿ ಬೆಡಿ ಪ್ರದರ್ಶನದ ಜೊತೆಯಲ್ಲಿ ಧ್ವಜಾವರಣ ಆಗಿ ಜಾತ್ರಾ ಸಂಪನ್ನಗೊಳ್ಳಲಿಕ್ಕಿದೆ. ಈ ಎಲ್ಲ ಕಾರ್ಯಕ್ರಮಗಳಿಗೆ ಭಕ್ತಾದಿಗಳ ಪೂರ್ಣ ಸಹಕಾರಗಳು ಸಿಕ್ಕಿದೆ. ಈ ರೀತಿಯ ಕಾರ್ಯಕ್ರಮ ಪ್ರತಿ ವರ್ಷ ಕೂಡ ಅತ್ಯಂತ ವಿಜೃಂಭಣೆಯಿಂದ ನಡೀತಾ ಇದೆ. ಎಲ್ಲರಿಗೂ ಹಾರ್ದಿಕ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಲೋ 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 लिंगेश्वराय नमः। येळय्य तलकाडधरीश्वर पंचलिंगेश्वर जगदोडेय पंचलिंगदी ಮೂಡಿದ ಹರನೇ ಶುಭ ಸುಪ್ರಭಾತ ನಿನಗಯ್ಯ. ಏಳಯ್ಯ ತಲಕಾಡಧರೀಶ್ವರ ಪಂಚಲಿಂಗೇಶ್ವರ ಜಗದೊಡೆಯ ಪಂಚಲಿಂಗದಿ ಮೂಡಿದ ಹರನೇ ಶುಭ ಸುಪ್ರಭಾತ ನಿನಗಯ್ಯ. ಶಿವನೇ ನನ್ನಯ್ಯ ಏಳಯ್ಯ ಸೋಮದತ್ತ ಪ್ರಿಯನೇ
ಪ್ರಸಾದಕ್ಕೆ ಬಾಕಿ ಇತ್ತಿನಾಗ್ರೆ ಪ್ರಸಾದಕ್ಕೆ ಬಾಕಿ ಇತ್ತಿನ ಬಲೆ ಬಲೆ ಒಂದೇ ಸಾದಿ ಬಿಡ್ಲಿ ಒಂದು ಸಾದಿ ಬಿಡ್ಲಿ ಎಂದ ಅಕ್ಕ ಮಣಿ ತಂಚಿದ್ರಿ ಹಾಂ ಪ್ರಸಾದ ಅಣ್ಣ ಇದೆಯಲ್ಲ ಬಳೆ ಏನು ಪ್ರಸಾದ ಅಣ್ಣ ಬಳೆ ಆಯ್ತು ಹೋಯ್ತೇನೆ ಆತ್ಮೀಯ ಭಕ್ತಾದಿಗಳಲ್ಲಿ ವಿನಂತಿ, ಈಗಲೇ ದೊಡ್ಡ ದರ್ಶನ ಬಳಿ ಸಂಪನ್ನಗೊಂಡಿದ್ದು ಪ್ರಸಾದ ಸ್ವೀಕರಿಸಲು ಬಾಕಿ ಇರುವವರು ಆದಷ್ಟು ಬೇಗ ಬಂದು ಪ್ರಸಾದವನ್ನು ಸ್ವೀಕರಿಸಬೇಕಾಗಿ ವಿನಂತಿ ಮಾಡಿಕೊಳ್ತಾ ಇದ್ದೇವೆ. ಪ್ರಸಾದ ಬಳೆ 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 ಪ್ರಸಾದ ಒಳಗೆ ಈ ಪ್ರಸಾದ ಇದ್ದಾನ ಪಂಚಾಂಗದ ಪೇರಿ नमो विश्वपूर्णा नमो दिव्यवर्णा नमस्ते नमस्ते नमो पञ्चलिङ्गा नमो इष्टमूर्ति नमो दिव्यकीर्ति नमो ध्यानशीला नमो नादलोला नमो लिङ्गरूपा नमो तत्त्वरूपा नमस्ते नमस्ते नमो पञ्चलिङ्गा नमो भक्तसङ्गा नमो दोषभङ्गा प्रभो भक्तपाला नमो नाट्यमूला सदा भक्तरक्षा नमो दुष्टशिक्षा नमस्ते नमस्ते नमो पञ्चलिङ्गा
ನಾನು ಬಂದು ಪೂಜೆ ಉಂಟಾ ಅಣ್ಣ ಕಾಂಗ್ರೆಸ್ಸು ಬಿಜೆಪಿ ಬಿಯೋಣ ಪಕ್ಕ ಬಂದ ಅಲ್ಲ ಬಿಜೆಪಿ ಪಕ್ಕ ಬಂದ ಬರ್ತಾನೆ ಬಿಯೋಣ ಆಮೇಲೆ ಅವನು ಮಿನಿಸ್ಟರ್ ಮಾಡ್ತಾರೆ ನಾ ಹೇಳಿದೆ ಚಿದಂಬರನಿಗೆ ಬರುತ್ತೆ ನಾನು ಪುತ್ತೂರು ಕುಂಬ್ರ ಫುಲ್ ಕಳ್ಸಾಗಿದೆ ಬಂದು ಭಾಷಣಿಗೆ ಹೋಗುದಿಲ್ಲ
രണ്ട് ജനലിക്ക് ಇದೆಲ್ಲ ಕೊಟ್ಟುವ ಇವತ್ತು ಸಂಜೆ ಕ್ಷೇತ್ರದಿಂದ ದೇವರ ವೈಭವದ ಮೆರವಣಿಗೆಯು ಅಂತ್ಯಕ್ಕೆ ಸಾಗಲಿದೆ. ಅದರಲ್ಲಿ ಎಲ್ಲ ಭಕ್ತಾದಿಗಳು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಊರಿನ ಎಲ್ಲ ಭಕ್ತಾದಿಗಳು ಪ್ರತಿ ಮನೆಯಲ್ಲೂ ಕೂಡ ಈ ಮೆರವಣಿಗೆಯಲ್ಲಿ ಸೇರಿಕೊಂಡು ದೇವರ ವೈಭವದ ಮೆರವಣಿಗೆಯ ಮೆರಗನ್ನು ರಚಿಸಬೇಕಾಗಿ ನಿಮ್ಮಲ್ಲಿ ಕಳಕಳಿಯಾಗಿ ವಿನಂತಿಸ್ತಾ ಇದ್ದೇವೆ. ಅದೇ ರೀತಿ ಪ್ರತಿ ಮನೆಯವರು ಕೂಡ ದೇವರ ಮೆರವಣಿಗೆಯಲ್ಲಿ ಜಾಗಟೆ, ಶಂಖ, ಭಜನೆ ಇನ್ನಿತರ ಸ್ವಯಂ ಪ್ರೇರಿತವಾಗಿ ಬೇರೆ ರೀತಿಯಲ್ಲಿ ತೊಡಗಿಸಿಕೊಳ್ಬೇಕಾಗಿ ಈ ಮೂಲಕ ನಿಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೇವೆ.
ಹೊರಡ ಹಲೋ ಲೈವ್ ಹಲೋ ಹಲೋ ಹೊರಡ ಸರಿ ಸರಿ ಅಂತಂದು ಕಾವು ಶ್ರೀ ಪಂಚಲಿಂಗೇಶ್ವರ ದೇವಸ್ಥಾನದ ವರ್ಷಾವಧಿ ಜಾತ್ರೋತ್ಸವ ಕಾರ್ಯಕ್ರಮ ಮಾರ್ಚ್ 23ರಿಂದ ಆರಂಭಗೊಂಡು ಇವತ್ತು ಮಾರ್ಚ್ 27ರ ತನಕ ಬಹಳ ವಿಜೃಂಭಣೆಯಿಂದ ಕಾವು ಶ್ರೀ ಪಂಚಲಿಂಗೇಶ್ವರ ದೇವರು ನಡೀತಾ ಇದೆ. ಈ ಒಂದು ಕಾರ್ಯಕ್ರಮ ಇವತ್ತು ಸುದ್ದಿ ಬಿಡುಗಡೆಯಲ್ಲಿ ನೇರ ಪ್ರಸಾರ ಕಾರ್ಯಕ್ರಮ ನಡೀತಾ ಇದೆ. ಇವತ್ತು ಮಾರ್ಚ್ 26ರಂದು ಬೆಳಿಗ್ಗೆ ವಾರ್ಷಿಕ ಜಾತ್ರೋತ್ಸವದ ಅಂಗವಾಗಿ ಶ್ರೀದೇವರ ದರ್ಶನ ಬಳಿ ಈಗಾಗಲೇ ನಡೆದು ಬಂದಿದೆ. ಈ ಒಂದು ಕಾರ್ಯಕ್ರಮದ ಕುರಿತಾಗಿ ಇವತ್ತು ನಮ್ಮ ಜೊತೆ ಮಾತಾಡಲಿಕ್ಕೆ ಕ್ಷೇತ್ರದ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರು ಅಂತ ಶ್ರೀಯುತ ಚಂದ್ರಶೇಖರ್ ರಾವ್ ನಿಧಿಮುಂಡ ನಮ್ಮ ಜೊತೆ ಇದ್ದಾರೆ. ಇವತ್ತಿನ ಈ ಜಾತ್ರೋತ್ಸವದ ಒಟ್ಟು ಕಾರ್ಯಕ್ರಮದ ಬಗ್ಗೆ ಅವರು ಅಭಿಪ್ರಾಯವನ್ನು ವ್ಯಕ್ತಪಡಿಸಬೇಕಾಗಿ ವ್ಯವಸ್ಥಾಪನಾ ಸಮಿತಿ ಅಧ್ಯಕ್ಷರಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ನಾನು ಪ್ರಥಮವಾಗಿ ಆರಂಭದ ದಿನಗಳನ್ನು ಸ್ವಲ್ಪ ನೆನಪು ಮಾಡ್ಕೊಳ್ತೇನೆ. 3 ವರ್ಷದ ಹಿಂದೆ ಅಂದರೆ 1920ನೇ ಇಸವಿ ಅಂತ್ಯದಕ್ಕೆ ನಮ್ಮ ಹೊಸ ಈಗಿರುವಂಥ ವ್ಯವಸ್ಥಾಪನಾ ಸಮಿತಿಯ ರಚನೆ ಆಯಿತು. ಆ ಸಂದರ್ಭದಲ್ಲಿ ನಾವು ಒಂದು ಶೂನ್ಯದಿಂದ ಆರಂಭ ಮಾಡಿದಂಥವರು. ವಿದ್ಯುತ್ ಬಿಲ್ಲು ಕೂಡ ದೊಡ್ಡ ಮಟ್ಟದಲ್ಲಿ ಒಂದು ಭರಿಸುವ ಒಂದು ಜವಾಬ್ದಾರಿ ನಮಗೆ ಇತ್ತು. ಅದರ ನಂತರ ನಮ್ಮ ಮೇಲೆ ಬಂದು ಬಿದ್ದದಂಥ ಕೊರೋನಾ ಒಂದು ಹಾವಳಿ, ಸಂಕಷ್ಟದ ಕಾಲ. ಬಹಳ ದಿನಗಳವರೆಗೆ ಅದರಲ್ಲಿ ನಾವೊಂದು ಕಷ್ಟ ಅನುಭವಿಸುವಂಥ ಪರಿಸ್ಥಿತಿ ನಮಗೆ ಎದುರಾಯಿತು. ಇಷ್ಟೆಲ್ಲ ಇದ್ದರೂ ಈ ಅವ್ಯವಸ್ಥೆಗಳನ್ನು ನಾವು ಸುವ್ಯವಸ್ಥೆಗೆ ತಂದಿದ್ದೇವೆ ಅಂತ ಹೇಳಲಿಕ್ಕೆ ನಾನು ಬಹಳ ಹೆಮ್ಮೆ ಪಡ್ತಾ ಇದ್ದೇನೆ. ಆ ನಂತರ ದಿನಗಳಲ್ಲಿ ಈ ದೇವಾಲಯದಲ್ಲಿ ನಿತ್ಯ ನೈಮಿತ್ಯಗಳು ಏನು ನಡಿಬೇಕು, ವರ್ಷದ ಜಾತ್ರೆ ಏನು ನಡಿಬೇಕು, ಅಥವಾ ದೇವಾಲಯಗಳಲ್ಲಿ ಇಂಥ ಸಂದರ್ಭಗಳಲ್ಲಿ ಇಂಥ ಕಾರ್ಯಗಳು ನಡಬೇಕು ಅಂತ ಹೇಳುವಂಥ ನಿಯಮಗಳಿವೆ. ಅವುಗಳು ಎಲ್ಲವನ್ನು ಚಾಚು ತಪ್ಪದೆ ಯಾವುದೇ ಲೋಪ ಬರದೆ ನಾವು ನಡೆಸಿಕೊಂಡು ಬಂದಿದ್ದೇವೆ. ಇಷ್ಟು ಮಾತ್ರ ಅಲ್ಲ, ದೇವಾಲಯದಲ್ಲಿ ಯಾವ ಸತ್ಕರ್ಮಗಳು ನಡೆದರೆ ಅದು ದೇವಾಲಯದ ಪಾವಿತ್ರ್ಯಕ್ಕೆ ಒಳ್ಳೆಯದು ಮತ್ತು ಊರಿನ ಜನರ ಕ್ಷೇಮಕ್ಕೆ ಒಳ್ಳೆಯದು ಅಂತ ಹೇಳುವಂಥ ತಿಳಿದುಕೊಂಡು ಅಂಥ ಕಾರ್ಯಕ್ರಮಗಳನ್ನು ಕೂಡ ನಾವು ನಡೆಸಿಕೊಂಡು ಬಂದಿದ್ದೇವೆ. ಇನ್ನು ನಮ್ಮ ಸಮಿತಿಯಲ್ಲಿ 9 ಜನ ಇದ್ದಾರೆ. ನಾವೆಲ್ಲ ಯಾವ ರೀತಿ ಅಂದರೆ ಒಂದು ಹಾಲು ಜೇನಿನ ಥರ ನಾವು ಒಟ್ಟಿಗೆ ಒಮ್ಮತದಿಂದ ನಾವು ಕೆಲಸವನ್ನು ನಿರ್ವಹಿಸಿಕೊಂಡು ಬರ್ತಾ ಇದ್ದೇವೆ. ಎಲ್ಲ ಕೆಲಸಗಳಿಗೆ ನಮಗೆ ಬೆನ್ನೆಲುಬಾಗಿ ಸಹಾಯಕರಾಗಿ ನಮ್ಮ ಎಲ್ಲ ಸದಸ್ಯರು ಇದ್ದಾರೆ. ತನುಮನ ಧನದ ಸಹಾಯವನ್ನು ಅವರು ಕೊಡ್ತಾ ಇದ್ದಾರೆ. ಇನ್ನು 23ನೇ ವರ್ಷದ ಕೊನೆಯಲ್ಲಿ ನಮ್ಮ ಅವಧಿಯು ಮುಕ್ತಾಯ ಆಗ್ತದೆ. ಮುಂದಕ್ಕೆ ಕೂಡ ಒಂದು ಒಳ್ಳೆಯ ಸಮಿತಿ ಬಂದು ಈ ದೇವಾಲಯದಲ್ಲಿ ಏನು ನಡಿಬೇಕು ಅದು ನಡಿಬೇಕು, ಒಳ್ಳೆಯ ರೀತಿಯಲ್ಲಿ ನಡಿಬೇಕು, ಮತ್ತು ಇದರ ಅಭಿವೃದ್ಧಿ ಆಗಬೇಕು ಅಂತೇಳಿ ನಮ್ಮ ಒಂದು ಆಸೆ. ಆ ಪ್ರಕಾರ ಅದನ್ನು ಗ್ರಾಮಸ್ಥರು ಎಲ್ಲ ಸೇರಿ ನಡೆಸಿಕೊಡಬೇಕು. ಇನ್ನು ಜಾತ್ರೋತ್ಸವದ ಬಗ್ಗೆ ಹೇಳೋದಿದ್ರೆ 2 ಜಾತ್ರೋತ್ಸವವನ್ನು ನಾವು ನಡೆಸಿದ್ದೇವೆ. 2 ಜಾತ್ರೋತ್ಸವದ ನಡೆಸಿ ಈ ವರ್ಷವೇ ಕಳೆದ ವರ್ಷ ಕೂಡ ಹೇಳಿದ್ದಾರೆ, ಈ ವರ್ಷ ಕೂಡ ಹೇಳಿದ್ದಾರೆ. ಊರಿನ ಗಣ್ಯರು 2 ಜಾತ್ರೆ ಅತ್ಯಂತ ವಿಜೃಂಭಣೆಯಿಂದ ನಡೀತಿದೆ, ಅತ್ಯಂತ ಯಶಸ್ವಿಯಾಗಿದೆ, ಕ್ರಮಬದ್ಧವಾಗಿದೆ. ಈಗ ಜಾತ್ರೆ ಕೂಡ ನಿಮ್ಮ ಅವಧಿಯಲ್ಲಿ ಉತ್ತಮ ರೀತಿಯಲ್ಲಿ ನಡೀತದೆ ಅಂತ ಹೇಳುವಂಥ ಒಂದು ಸಂತೋಷದ ಮಾತುಗಳನ್ನು ಅವರು ಆಡಿದ್ದಾರೆ. ನಮಗೆ ಅದು ಭಾಳ ಒಂದು ಮನಸ್ಸಿಗೆ ತೃಪ್ತಿ ತಂದಂಥ ವಿಷಯ. ಇನ್ನು ಅಭಿವೃದ್ಧಿ ಪಡಿಸುವಂಥ ಒಂದು ಅಭಿಲಾಷೆ ನಮ್ಮಲ್ಲಿ ಇದ್ದರೂ ಭಂಡಾರದಲ್ಲಿ ಆ ಒಂದು ಆರ್ಥಿಕ ಪರಿಸ್ಥಿತಿ ಇರಲಿಲ್ಲ. ಇದಕ್ಕೆ ಏನು ಮಾಡೋದು ಅಂತ ಹೇಳುವಂಥ ಒಂದು ಯೋಚನೆ ಆಗುವಾಗ ನಾವು ನಮ್ಮೊಳಗೆ ಒಂದು ತೀರ್ಮಾನ ಮಾಡಿ ಪ್ರಥಮವಾಗಿ ದುರಸ್ತಿ ಕಾರ್ಯಗಳು ಎಷ್ಟೋ ಮಾಡಿದ್ದೇವೆ, ಅದು ವಿಷಯ ಬೇರೆ. ಈ ವರ್ಷ ದೇವಾಲಯಕ್ಕೆ ಪೂರ್ತಿ ಪೇಂಟಿಂಗ್ ಕೊಡುವಂಥ ವ್ಯವಸ್ಥೆಯನ್ನು ಮಾಡಿದ್ದೇವೆ. ಗ್ರಾಮಸ್ಥರ ಭಕ್ತಾದಿಗಳ ಸಹಕಾರ ಮತ್ತು ನಮ್ಮ ಸಮಿತಿಯವರ ಸಹಕಾರದಿಂದ ಅದಕ್ಕೆ 90,000 ರೂಪಾಯಿಯಷ್ಟು ಖರ್ಚಾಗಿದೆ. ಎರಡನೇದಾಗಿ
ಇಲ್ಲಿ ನಾದುರಸ್ತಿಯಲ್ಲಿ ಇದ್ದಂಥ ಒಂದು ಗೇಟು ಅದನ್ನು ಅದಕ್ಕೊಂದು ಪೂರ್ತಿ ಒಂದು ಕಾಯಕಲ್ಪವನ್ನು ಕೊಟ್ಟು ಅಂದ ಚಂದ ಮಾಡುವ ಕೆಲಸವನ್ನು ನಮ್ಮ ಸಮಿತಿಯ ಸದಸ್ಯರಾದಂಥ ಪಿಲಿವಂಜಾರ ಹೊನ್ನಪ್ಪ ಪೂಜಾರಿಯವರು ನಡೆಸಿಕೊಟ್ಟಿದ್ದಾರೆ. ಅವರಿಗೆ ಸುಮಾರು 50,000ದಿಂದ ಜಾಸ್ತಿ ಖರ್ಚಾಗಿದೆ. ಮೂರನೇದಾಗಿ ನಾವು ಇಲ್ಲಿ ನಾಗನಕಟ್ಟೆ ಒಂದು ದುರಸ್ತಿಯಲ್ಲಿ ಇರಲಿಲ್ಲ, ಅದನ್ನು ಕೂಡ ದುರಸ್ತಿ ಮಾಡಿ ಅದಕ್ಕೆ ಪೇಂಟಿಂಗ್ ಕೊಟ್ಟು ಆ ಕೆಲಸವನ್ನು ಮಾಡಿದ್ದೇವೆ. ಇನ್ನು ಹೊಸದಾಗಿ ರಚನೆ ಆದಂಥ ಭೋಜನ ಶಾಲೆ, ದೇವಾಲಯದ ಉತ್ತರ ದಿಕ್ಕಿನಲ್ಲಿ ಭೋಜನ ಶಾಲೆಯನ್ನು ನಿರ್ಮಾಣ ಮಾಡಿದ್ದೇವೆ. ಸುಮಾರು 100 ಫೀಟು ಉದ್ದ, 20 ಫೀಟು ಅಗಲದ, ಸರ್ವ ಕಾಲಕ್ಕೂ ಸರ್ವ ರೀತಿಯಲ್ಲೂ ಉಪಯೋಗ ಆಗುವಂಥ ಒಂದು ಭೋಜನ ಶಾಲೆ ನಿರ್ಮಾಣ ಆಗಿದೆ. ಅದರಲ್ಲಿ ನಿರ್ಮಾಣ ಮಾಡುವಾಗ ಯಾವುದೇ ಆಸೆ ಆಕಾಂಕ್ಷೆ ಫಲಾಪೇಕ್ಷೆಗಳನ್ನು ಇಟ್ಟು ಮಾಡಿದ್ದೇ ಅಲ್ಲ. ಅದಕ್ಕೆ ಯಾವುದೇ ಕೊರತೆ ಆಗಬಾರ್ದು ಅಂತೇಳುವ, ಅದು ದೇವರಿಗೆ ಒಂದು ಇಲ್ಲಿಂದ ಒಂದು ಸೊತ್ತೆ ಆಗಬೇಕು ಅಂತ ಹೇಳುವ ದೃಷ್ಟಿಯಿಂದ ಮಾಡಿದ್ದು. ಇದರ ಜೊತೆಗೆ ಅದರಲ್ಲಿ ಒಂದು ಆಫೀಸ್ ರೂಮ್ ಸುಸಜ್ಜಿತವಾದದ್ದು, ಅದಕ್ಕೆ ತಾಗಿಕೊಂಡು ಶೌಚಾಲಯ ಮತ್ತು ಸ್ನಾನಗೃಹ ಮತ್ತು ಇಲ್ಲಿ ನಡೆಯುವಂಥ ಭೋಜನ ಮಾಡಿ ಕೈ ತೊಳಿಲಿಕ್ಕೆ ಅದಕ್ಕೆ ಬೇಕಾದಂಥ ವ್ಯವಸ್ಥೆ ಮತ್ತು ಸುತ್ತು ಅದಕ್ಕೆ ಒಂದು ಚಂದಕ್ಕೆ ಬೇಕಾದಂಥ ಕೆಲಸ ಕಾರ್ಯಗಳು ಇಷ್ಟನ್ನೆಲ್ಲ ಮಾಡಿದ್ದೇವೆ. ಅದರ ಏನು ಮುಹೂರ್ತ ಮಾಡುವಂಥ ಅಲ್ಲಿಂದ ಅದರ ಉದ್ಘಾಟನೆಯವರೆಗೆ ಶಾಸ್ತ್ರೀಯವಾಗಿ ಯಾವುದೇ ವಿಧಿವಿಧಾನಗಳು ನಡಿಬೇಕು. ಜ್ಯೋತಿಷ್ಯರು ಏನು ಹೇಳ್ತಾರೆ ಅವರ ಮಾತನ್ನು ಏನು ಪಾಲಿಸಬೇಕು ಅದನ್ನು ಪಾಲಿಸಿದ್ದೇವೆ. ವಾಸ್ತುವಿನವರು ಏನು ಹೇಳ್ತಾರೆ ಅದನ್ನು ನಾವು ಗಣನೆಗೆ ತೆಗೆದುಕೊಂಡಿದ್ದೇವೆ. ಇನ್ನು ಇಂಜಿನಿಯರ್ ಏನು ಹೇಳ್ತಾರೆ ಅವರ ಅಂಶಗಳನ್ನು ಕೂಡ ನಾವು ಗಣನೆಗೆ ತೆಗೆದುಕೊಂಡಿದ್ದೇವೆ. ಎಲ್ಲ ಯಾವುದೇ ಒಂದು ಲೋಪ, ಯಾವುದೇ ದೋಷ ಇಲ್ಲದ ರೀತಿಯಲ್ಲಿ ಅದನ್ನು ಮಾಡಿ ನಾವು ಭಂಡಾರಕ್ಕೆ ಒಪ್ಪಿಸಿದ್ದೇವೆ. ಇನ್ನು ಈ ದೇವಾಲಯಕ್ಕೆ ಅದರಿಂದ ಉಪಯೋಗ ಆಗುವ ರೀತಿಯಲ್ಲಿ ಅದನ್ನು ನಿರ್ಮಾಣ ಮಾಡಿದ್ದೇವೆ. ಅಂದ ಚಂದಕ್ಕೆ ಯಾವುದೇ ಕೊರತೆ ಆಗದಂತೆ ನಿರ್ಮಾಣ ಮಾಡಿದ್ದೇವೆ. ಇನ್ನು ಅದರ ಒಂದು ಶಕ್ತಿ ಸಾಮರ್ಥ್ಯಕ್ಕೆ ಏನು ಬೇಕೋ ಆ ರೀತಿಯಲ್ಲಿ ಅದನ್ನು ನಿರ್ಮಾಣ ಮಾಡಿದ್ದೇವೆ. ಇನ್ನು ಮುಂದಕ್ಕೆ ಅದನ್ನು ವಿಸ್ತರಣೆ ಮಾಡುವಂಥ ಕಾಲದಲ್ಲಿ, ಅಂದರೆ ಮೇಲ್ಮಟ್ಟಕ್ಕೆ ಮಾಳಿಗೆ ಹಾಕುವ ಕಾಲದಲ್ಲಿ ಇನ್ನೂ ಅದಕ್ಕೆ 2 ಮಾಳಿಗೆಯನ್ನು ಸೇರಿಸಬಹುದು. ಆದರೆ ಕೆಳಗಡೆ ಯಾವುದೇ ಕೆಲಸ ಇಲ್ಲ, ನಿರ್ಭೀತರಾಗಿ ಮೇಲೆ ಕೆಲಸ ಮಾಡಿಕೊಳ್ಬೋದು. ಅಷ್ಟನ್ನು ಮಾಡಿದ್ದೇವೆ. ಇದಕ್ಕೆ ಸುಮಾರು 40 ಲಕ್ಷ ರೂಪಾಯಿ ಖರ್ಚಾಗಿದೆ. ಇದನ್ನು ನಮ್ಮ ಮನೆಯಿಂದ ನಿಧಿಮುಂಡ, ಇವತ್ತು ನನ್ನ ಅಣ್ಣನಂತ ರಘುರಾಮರಾವ್, ತಾಯಿ ಕಾವೇರಮ್ಮ, ಇವರು ನಮ್ಮ ತಂದೆಯವರು ಹಿಂದೆ ಇಲ್ಲಿ ಬಹಳ ಕಾಲ ಅವರು ಮುಕ್ತೇಸರಿಯಾಗಿ ಕೆಲಸ ಮಾಡಿದವರು, ದೇವಾಲಯದನ್ನು ನಡೆಸಿದವರು ಮತ್ತು ದೇವರ ಚಾಕರಿಯನ್ನು ಮಾಡಿದವರು, ಒಟ್ಟಿಗೆ ದೈವದ ಚಾಕರಿಯನ್ನು ಮಾಡಿದವರು, ಯಾವುದೇ ಫಲಾಪೇಕ್ಷೆ ಇಲ್ಲದೆ ಮಾಡಿದವರು, ಕೇವಲ ದೇವರ ಪ್ರಸಾದವನ್ನು ಸ್ವೀಕರಿಸಿ ಅವರು ನೆಮ್ಮದಿಯನ್ನು ಪಡೆದುಕೊಂಡವರು. ಭಾಳ ಜನ ಹಿಂದಿನವರಿಗೆ ಇವತ್ತು ಕೂಡ ಅವರ ಒಂದು ಕೆಲಸ ಕಾರ್ಯಗಳ ಬಗ್ಗೆ ಮೆಚ್ಚುಗೆ ಇದೆ, ಅವರ ಮಾತಿನ ಬಗ್ಗೆ ಮೆಚ್ಚುಗೆ ಇದೆ, ಅವರ ವೈಖರಿ ಬಗ್ಗೆ ಮೆಚ್ಚುಗೆ ಇದೆ. ಅದನ್ನು ನಮಗೆ ಒಂದು ಮಾಡಲಿಕ್ಕೆ ಒಂದು ಅವಕಾಶ ಸಿಕ್ಕಿದ್ದು ನಮ್ಮ ಭಾಗ್ಯ. ಅದನ್ನು ಪ್ರಾಯಶಃ ನಾವು ಅದನ್ನು ಕಳ್ಕೊಳ್ತಿದ್ರೆ, ನಾವು ಅದನ್ನು ಬಿಡ್ತಿದ್ರೆ ನಾವು ಒಂದು ನಷ್ಟಕ್ಕೆ ಗುರಿಯಾಗ್ತಿದ್ದೆವು. ಎಲ್ಲ ಅವಕಾಶವನ್ನು ಕೊಟ್ಟಂಥ ದೇವರಿಗೆ ನಾವು ಯಾವ ರೀತಿ ಒಂದು ಕೃತಜ್ಞತೆ ಹೇಳಬೇಕು ಅಂತ ಹೇಳುವಂಥದ್ದು ನನಗೆ ಅರ್ಥ ಆಗ್ತಾ ಇಲ್ಲ. ಹಾಗೆ ಇದನ್ನು ಮಾಡಿದಂಥ ನಾವು ಏನಾದರೂ ಹರಕೆ ಹೇಳಿ ಮಾಡಿದ್ದಲ್ಲ, ಅಥವಾ ಇದು ನಮ್ಮ ಒಂದು ಪ್ರತಿಷ್ಠೆಗೆ ಮಾಡಿದ್ದಂತಲ್ಲ, ಕೇವಲ ಸೇವೆಯಾಗಿ ಮಾಡಿದ್ದೇವೆ ಮತ್ತು ಗ್ರಾಮಸ್ಥರ ಬೇಡಿಕೆಗೆ ಬೇಕಾಗಿ ಅದನ್ನು ಮಾಡಿದ್ದೇವೆ ಅಂತ ಹೇಳುವಂಥ ಮಾತನ್ನು ಹೇಳ್ತೇನೆ. ಮತ್ತು ಈ ವರ್ಷದ ಜಾತ್ರೆ, ಇದು 3 ದಿವಸದ ಜಾತ್ರೆ ಕಳೆದಿದೆ, ಇವತ್ತು 4ನೇ ದಿವಸ. ಎಲ್ಲ ವಿಷಯಗಳಲ್ಲಿಯೂ ಕೂಡ ಒಂದು ಕಳೆದ ವರ್ಷಕ್ಕಿಂತ ಜಾತ್ರೆಗಳಿಂದ ಒಂದು ಅದ್ಧೂರಿಯಾಗಿ ಅಲ್ಲ, ಜನ ಸೇರುವಿಕೆಯಲ್ಲಿ ಜಾಸ್ತಿ, ಎಲ್ಲ ವಿಷಯಗಳಲ್ಲಿ ಒಂದು ಪ್ರಗತಿಯನ್ನು ಕಾಣ್ತಾ ಉಂಟು. ಭಾಳ ಸಂತೋಷ ಆಗ್ತದೆ. ಇನ್ನು ಇವತ್ತಿನ ದರ್ಶನದಲ್ಲಿ ಅನಿವಾರ್ಯವಾಗಿ ಬೇಗ ಮಾಡಿದ್ದೇನು ಮಾಡಲಿಲ್ಲ. ಯಾವ ಸಮಯವನ್ನು ನಾವು ಈ ಆಮಂತ್ರಣ ಪತ್ರಿಕೆಯಲ್ಲಿ ಮುದ್ರಣ ಮಾಡಿದ್ದೇವೋ
ಅದೇ ಸಮಯಕ್ಕೆ ಮಾಡಿದ್ದೇವೆ ಹೊರತು ಅದನ್ನು ಬೇಗ ಮಾಡಲಿಲ್ಲ. ಇನ್ನು ಮುಂದಕ್ಕೆ ಬಹಳಷ್ಟು ಕಾರ್ಯಕ್ರಮಗಳಿದೆ. ಇಲ್ಲದಿದ್ದರೆ ಎಲ್ಲ ಕಾರ್ಯಕ್ರಮಗಳಲ್ಲಿ ಸ್ವಲ್ಪ ನಾವು ಮೊಟಕುಗೊಳಿಸಬೇಕಾಗುತ್ತೆ. ಅದು ಬೇಡ, ವಿಧಿವತ್ತಾಗಿ ಮಾಡುವಂಥೇಳಿ ಸಮಯಕ್ಕೆ ಸರಿಯಾಗಿ ಅದನ್ನು ಮಾಡಿದ್ದೇವೆ ನಾವು. ಇನ್ನು ಭೋಜನ ಶಾಲೆ ಆದ ನಂತರ ನಿತ್ಯ ಜಾಸ್ತಿ ಜನ ಬಂದು ಅಲ್ಲಿ ಭೋಜನ ಮಾಡ್ತಾ ಇದ್ದಾರೆ. ಭೋಜನ ಶಾಲೆಯ ಹೆಸರು ಸಾರ್ಥಕ ಆಗ್ತಾ ಉಂಟು. ಅದು ಒಂದು ನಮಗೂ ನೆಮ್ಮದಿ ತಂದಿದೆ. ಇನ್ನು ಇಷ್ಟೆಲ್ಲ ನಾವು ಸಾಧನೆ ಕಾರ್ಯ ನಾವು ಮಾಡಿದ್ದೇವೆ ಅಂತ ಹೇಳಿದರೆ ಪ್ರಾಯಶಃ ನಮ್ಮ ವೈಯಕ್ತಿಕ ಒಂದು ಫಲ ಅಲ್ಲ, ನಾವು ಮಾಡಿದಂಥ ಹಿರಿಯರ ಒಂದು ತ್ಯಾಗ ಎಲ್ಲ ಇರ್ಬೋದು, ಮತ್ತು ದೇವರ ದಯೆ ಮತ್ತು ಗ್ರಾಮಸ್ಥರ ಒಂದು ಸಹಕಾರ, ಸಮಿತಿಯವರ ಸಹಕಾರ. ಹಾಗೆ ವಿಶೇಷವಾಗಿ ಈ ವರ್ಷ ಮಾರ್ಚ್ 26ನೇ ದಿವಸ ಹಂಚಿನಡ್ಕ ಪೇಟೆ ಸವಾರಿಯ ಸಂದರ್ಭದಲ್ಲಿ ಒಂದು ವಿಜೃಂಭಣೆಯ ಮೆರವಣಿಗೆ ನಡೀತದೆ ಎನ್ನುವಂಥ ಒಂದು ಎಲ್ಲ ಕಡೆ ಇವತ್ತು ಗ್ರಾಮಸ್ಥರಿಂದ ಇವತ್ತು ನೀವು ಆಮಂತ್ರಣ ಪತ್ರಿಕೆ ಮುದ್ರಣ ಮಾಡಿದ್ರಿ. ಈ ಕಾರ್ಯಕ್ರಮದ ಬಗ್ಗೆ ತಮ್ಮ ಅಭಿಪ್ರಾಯವನ್ನು ಹೇಳಬೇಕಾಗಿ. ಈ ಕಾರ್ಯಕ್ರಮವನ್ನು ಪ್ರಥಮವಾಗಿ ಆಯೋಜಿಸಿದ ನಮ್ಮ ಸಮಿತಿಯವರು ಕಳೆದ ವರ್ಷ ವಿಜೃಂಭಣೆಯಿಂದ ನಡೆದಿದೆ, ಸಾಂಪ್ರದಾಯಿಕವಾಗಿ ನಡೆದಿದೆ, ಶಿಸ್ತುಬದ್ಧವಾಗಿ ನಡೆದಿದೆ. ಈ ವರ್ಷ ಅಂತೇಳಿದರೆ ಅದಕ್ಕೆ ಅದರಲ್ಲಿ ಯಾವುದೆಲ್ಲ ಇರ್ತದೆ ಅಂತ ಹೇಳಿದರೆ ಕಲ್ಲಡ್ಕ ಬೊಮ್ಮೆ ಇರ್ತದೆ, ಮತ್ತು ಇದು ಯಾವುದು ಯಕ್ಷಗಾನ, ಕುಣಿತ ಭಜನೆ ಇರ್ತದೆ, ಶಂಖ ಜಾಗಟೆ, ಇದು ತಾಳ ಇದು ಇರ್ತದೆ. ಇನ್ನು ಅದರಲ್ಲಿ ಕೋಲಾಟವನ್ನು ಅಳವಡಿಸಬೇಕು, ಲೇಸಿಯಂ ಅಳವಡಿಸಬೇಕು ಅಂತ ಹೇಳುವಂಥ ಅಪೇಕ್ಷೆ ನಮ್ಮಲ್ಲಿ ಉಂಟು. ಅದಕ್ಕೆ ಆದರೆ ನುರಿತಂಥ ವಿದ್ಯಾರ್ಥಿಗಳು ನಮಗೆ ಸಿಗಲಿಲ್ಲ. ಅವರು ಸಿಕ್ಕಿದರೆ ಅವರನ್ನು ನಾವು ಬಳಸಿಕೊಳ್ತೇವೆ. ಇನ್ನು ಸಿಂಗಾರಿ ಮೇಳವನ್ನು ಹೊಸದಾಗಿ ಅದರಲ್ಲಿ ಆಯೋಜಿಸಿದ್ದೇವೆ. ಕೇರಳ ಚೆಂಡೆ ಉಂಟು. ಅಂತೂ ನಮ್ಮ ಉದ್ದೇಶ ಏನು ಅಂತ ಹೇಳಿದರೆ ಒಂದು ಊರಿನವರೇ ಭಾಗವಹಿಸಬೇಕು ಅದರಲ್ಲಿ. ಅದು ಸಾಂಪ್ರದಾಯಿಕ ಬದ್ಧವಾಗಿ ಇರಬೇಕು. ಅದು ಮುಂದಿನ ದಿನಗಳಲ್ಲಿ ನಡೀತಾ ಇರಬೇಕು. ಮತ್ತು ನಮಗೆ ಅದರಲ್ಲಿ ಹೆಸರು ಬೇಡ, ನಮ್ಮ ಒಂದು ದೊಡ್ಡ ನಾವು ಮಾಡಿದೆ ಅಂತ ಹೇಳುವಂಥ ಇದು ಅಪೇಕ್ಷೆ ನಮ್ಮಲ್ಲಿ ಇಲ್ಲ. ದೇವರ ಒಂದು ಆ ಮೆರವಣಿಗೆ ಚೆಂದ ಆಗಬೇಕು ಅಂತ ಹೇಳುವಂಥ ದೃಷ್ಟಿಯಿಂದ ಇದು ನಾವು ಒಂದು ಪಟ್ಟು ಕೆಲಸ ಮಾಡೋದು, ನಮ್ಮ ಸಮಿತಿಯ ಹೊರಗಿನವರು 4 ಪಟ್ಟು ಕೆಲಸ ಮಾಡ್ತಾ ಇದ್ದಾರೆ ಇದನ್ನು ವಿಜೃಂಭಣೆ ಮಾಡಬೇಕು ಅಂತೇಳಿ. ಇದು ನಮಗೆ ಸಂತೋಷ. ಇವತ್ತು ವಾರ್ಷಿಕ ಜಾತ್ರೋತ್ಸವದ ಜೊತೆಗೆ ಒಂದಷ್ಟು ತಮ್ಮ ಸಮಿತಿಯ 3 ವರ್ಷದ ಅವಧಿಯಲ್ಲಿ ಆದಂಥ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಎಲ್ಲ ವಿಶ್ಲೇಷಣೆಯನ್ನು ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರು ನಮ್ಮ ಮುಂದೆ ಇಟ್ಟಿದ್ದಾರೆ. ವಿಶೇಷವಾಗಿ ಈ ಒಂದು ವ್ಯವಸ್ಥಾಪನಾ ಸಮಿತಿಯ ಅವಧಿಯಲ್ಲಿ ಇವತ್ತು ಧಾರ್ಮಿಕ ಶಿಕ್ಷಣ ಕೇಂದ್ರವನ್ನು ಕೂಡ ತಾವು ಸ್ಥಾಪಿಸಿದ್ದೀರಿ ಅನ್ನುವಂಥ ಇದೆ. ಇವತ್ತು ರಾಜ್ಯದಲ್ಲಿ ಒಟ್ಟು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಹೋಲಿಕೆ ಮಾಡಿದರೂ ಕೂಡ ಸಿ ಗ್ರೇಡ್ ದೇವಸ್ಥಾನಗಳ ಪೈಕಿ ಇವತ್ತು ಧಾರ್ಮಿಕ ಶಿಕ್ಷಣ ಕೇಂದ್ರವನ್ನು ಸ್ಥಾಪಿಸಿದ ಮೊದಲ ದೇವಸ್ಥಾನ ಇವತ್ತು ಕಾವು ದೇವಸ್ಥಾನ ಎನ್ನುವಂಥದ್ದು ಕೂಡ ಇವತ್ತು ನಮಗೆ ಗೊತ್ತಿದೆ. ಈ ಒಂದು ಕಾರ್ಯಕ್ರಮದ ಬಗ್ಗೆ ಅದರ ಸಂಯೋಜಕರು ಆಗಿರುವಂಥ ನಿಮ್ಮ ವ್ಯವಸ್ಥಾಪನಾ ಸಮಿತಿಯ ಸದಸ್ಯರಾದಂಥ ಶ್ರೀಯುತ ಭಾಸ್ಕರ್ ಬಳ್ಳಿ ಅವರು ಇದರ ಬಗ್ಗೆ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸಬೇಕಾಗಿ ವಿನಂತಿಯನ್ನು. ಧಾರ್ಮಿಕ ಶಿಕ್ಷಣವನ್ನು ಪ್ರಾರಂಭ ಮಾಡಲಿಕ್ಕೆ ಏನು ಕಾರಣ ಅಂತ ಹೇಳಿದ್ರೆ, ನಮ್ಮ ಋಷಿ ಮುನಿಗಳು ನಮಗೆ ಬೇಕಾದಂಥ ವೇದಗಳು, ನಮ್ಮ ಜೀವನ ಶೈಲಿಗಳು, ಶಾಸ್ತ್ರೋಕ್ತವಾಗಿ ಯಾವ ರೀತಿ ಜೀವನ ಮಾಡಬೇಕು ಅನ್ನೋಂಥ ವಿಚಾರಧಾರೆಗಳನ್ನೆಲ್ಲ ಋಷಿ ಮುನಿಗಳು ಮಾಡಿ ಇಟ್ಟಿದ್ದಾರೆ. ಅದನ್ನು ಇನ್ನೊಂದು ಜನ್ರೇಷನ್ಗೆ ಟ್ರಾನ್ಸ್ಫರ್ ಮಾಡಬೇಕಾದ್ರೆ ನಾವು ಪ್ರಯತ್ನ ಮಾಡಿದರೆ ಇನ್ನೊಂದು ಜನ್ರೇಷನ್ಗೆ ಯಾವುದೇ ನಮ್ಮ ಧರ್ಮದ ಆಚಾರ ವಿಚಾರಗಳು, ಯಾವುದೇ ರೀತಿ ರಿವಾಜಿಗಳು, ಜನಪದವಾದಂಥ ಶಾಸ್ತ್ರಗಳು ಅಥವಾ ಶಾಸ್ತ್ರೀಯವಾದಂಥ ಶಾಸ್ತ್ರಗಳು ಯಾವುದು ಕೂಡ ನಮಗೆ ಗೊತ್ತಿರಲಿಕ್ಕೆ, ಇನ್ನೊಂದು ಜನ್ರೇಷನ್ಗೆ ಗೊತ್ತಿರಲಿಕ್ಕೆ ಸಾಧ್ಯ ಇಲ್ಲದಂಥ ಸ್ಥಿತಿಯಲ್ಲಿ ಊರವರು ಮತ್ತು ಕೆಲವು ಸಂಘಟನೆಗಳಿಂದ ವಿಶೇಷವಾಗಿ ಕ್ಷೇತ್ರದಲ್ಲಿ ಧಾರ್ಮಿಕ ಶಿಕ್ಷಣವನ್ನು ಪ್ರಾರಂಭ ಮಾಡಬೇಕು ಅನ್ನೋಂಥ ಉದ್ದೇಶವನ್ನು ಇಟ್ಟುಕೊಂಡು ನಾವು ಈ ಕ್ಷೇತ್ರದಲ್ಲಿ ಪ್ರಾರಂಭ ಮಾಡಿದ್ದೇವೆ. ಅದಕ್ಕೆ ಒಳ್ಳೊಳ್ಳೆ ನುರಿತ ಸಂಪನ್ಮೂಲ ವ್ಯಕ್ತಿಗಳು ಬಂದು ಕೂಡ ಇದಕ್ಕೆ ಬೋಧಕರಾಗಿ ಬಂದು ಪಾಠ ಪ್ರವಚನವನ್ನು ಮಾಡ್ತಾ ಇದ್ದಾರೆ. ಮತ್ತು ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಗ್ರಾಮದ ಮಕ್ಕಳು ಸೇರಿಕೊಂಡು ಅದರ ಸದುಪಯೋಗವನ್ನು ಪಡ್ಕೊಳ್ತಾ ಇದ್ದಾರೆ. ಅದೇ ರೀತಿ ಅದರಲ್ಲಿ ರಾಮಕೃಷ್ಣ ಕಾಟುವಕ್ಕೆ ಇನ್ನಿತರ ತುಂಬ ಜನ ವಿದ್ವಾಂಸರು ಕೂಡ ಬಂದು ಬೇರೆ ಬೇರೆ ರೀತಿಯಲ್ಲಿ ಬೇಕಾದಂಥ ಧಾರ್ಮಿಕ ಶಿಕ್ಷಣ ಯಶಸ್ಸು ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಅದೇ ರೀತಿ ಊರಿನವರು ಕೂಡ ಸಂಘ ಸಂಸ್ಥೆಗಳು, ಊರಿನ ಗಣ್ಯರು ಎಲ್ಲರೂ ಕೂಡ ಇದಕ್ಕೆ ಬೇಕಾದ ಸಹಕಾರ ಕೊಡ್ತಾ ಇದ್ದಾರೆ. ಒಂದು ವಿಚಾರ. ಎರಡನೇ, ಧಾರ್ಮಿಕ ಶಿಕ್ಷಣವನ್ನು ಮಾಡಬೇಕು ಅನ್ನುವಂಥ ಉದ್ದೇಶ ಏನಂತಂದರೆ, ಒಂದು ಕ್ಷೇತ್ರ ಇರುವುದು ಕೇವಲ ಕೈ ಮುಗಿಲಿಕ್ಕೆ ಮಾತ್ರ ಅಲ್ಲ, ನಮ್ಮ ಧರ್ಮದ
ಆಚಾರ ವಿಚಾರವನ್ನು ಪ್ರಸರಣ ಮಾಡಬೇಕು ಅನ್ನೋಂಥ ಉದ್ದೇಶವೇ ಕ್ಷೇತ್ರದ ಮೂಲ ವಿಚಾರ. ಅದಕ್ಕೋಸ್ಕರ ಧಾರ್ಮಿಕ ಶಿಕ್ಷಣವನ್ನು ಕೂಡ ಸೇರಿಸಿಕೊಂಡು ಹೋಗ್ತಾ ಇದ್ದೇವೆ. ಅದೇ ರೀತಿ ಈ ಅವಧಿ ನಮ್ಮದು ಕೊನೆ ಜಾತ್ರೋತ್ಸವದ ಅವಧಿ ಆಗ್ತಾ ಉಂಟು. ಆದರೂ ಕೂಡ ನಾವು ಶಕ್ತಿ ಮೀರಿ ಈ ಧಾರ್ಮಿಕ ಶಿಕ್ಷಣವನ್ನು ಇನ್ನೂ ಕೂಡ ಮುಂದುವರಿಸುವಂಥ ಮೂಲ ಉದ್ದೇಶವನ್ನು ಇಟ್ಟುಕೊಂಡು ನಾವು ಪ್ರಯತ್ನ ಮಾಡ್ತಾ ಇದ್ದೇವೆ. ಒಂದು ವಿಚಾರ. ಹಾಗೆ ಕ್ಷೇತ್ರದ ವಿಚಾರಕ್ಕೆ ಸಂಬಂಧಪಟ್ಟು ಬಂದರೆ 3 ವರ್ಷದಿಂದ ನಮಗೆ ಭಾರಿ ಸಂತೋಷದ ರೀತಿಯಲ್ಲಿ, ಅಂದರೆ ಹಲವು ಥರದ ಸಾಂಪತ್ತಿಕವಾದಂಥ ಸಮಸ್ಯೆಗಳು ಕೊರೋನಾ ಸಂದರ್ಭ ಕಾಲದಲ್ಲಿ ಇತ್ತು. ಆದರೂ ಕೂಡ ಅದನ್ನು ಎಲ್ಲವನ್ನು ನಿಭಾಯಿಸುವಂಥ ಶಕ್ತಿ ನಮಗೆ ದೇವರು ಕೊಟ್ಟಿದ್ದಾರೆ ಮತ್ತು ಊರಿನವರ ಸಂಪೂರ್ಣ ಸಹಕಾರ ಕೂಡ ಕೊಟ್ಟಿದ್ದಾರೆ. ಅದೇ ರೀತಿ ಮೊದಲಾಗಿ ನಾವು ಕೃತಜ್ಞತೆ ನಾನು ಈ ಮೂಲಕ ತಿಳಿಸುವುದೇನೆಂದು ಹೇಳಿದ್ರೆ ನಮ್ಮ ಅಧ್ಯಕ್ಷರಾದಂಥ ಚಂದ್ರಶೇಖರ ರಾವ್ ನಿಧಿಮುಂಡ ಅವರಿಗೆ ಮತ್ತು ಅವರ ಮನೆಯವರಿಗೆ. ಕಾರಣ ಏನಂತ ಹೇಳಿದ್ರೆ, ಯಾರು ಕೂಡ ಸಮರ್ಪಣಾ ಭಾವನೆಯಿಂದ ಕೆಲಸ ಮಾಡುವವರು ಕಡಿಮೆ ಸಿಗುವುದು, ಹೆಸರು ಮತ್ತು ಪ್ರತಿಷ್ಠೆಗೆ ಬೇಕಾಗಿ ಪ್ರಯತ್ನ ಮಾಡುವವರು ಇರ್ತಾರೆ. ಆದರೆ ಹೆಸರು ಹೇಳಲು ಇಚ್ಛೆ ಪಡದೆ ಕೇವಲ ಈ ಉದಾಹರಣೆಗೆ ಹೇಳಿದ್ರೆ ಇತ್ತೀಚೆಗೆ ಪ್ರಾರಂಭ ಮಾಡಿದಂಥ ಸಭಾಭವನದ್ದು 40 ಲಕ್ಷ ರೂಪಾಯಿ ವೆಚ್ಚ ಮಾಡಿದ್ದಾರೆ. ಅದನ್ನು ಇಲ್ಲಿ ಕೂಡ ಹೇಳಿಕೊಳ್ಳದೆ ಪರಿಪೂರ್ಣವಾಗಿ ಅವರ ಕುಟುಂಬದಿಂದ ಅದಕ್ಕೆ ಯಾವುದೇ ಪ್ರಚಾರ ಬೇಡ, ಉದ್ಘಾಟನೆ ಬೇಡ, ಖಾಲಿ ಧಾರ್ಮಿಕ ವಿಚಾರದಲ್ಲಿ ಹೋಗಲಿ ಅನ್ನುವಂಥ ಒಂದೇ ವಿಚಾರವನ್ನು ಇಟ್ಟುಕೊಂಡು, ಅಂದರೆ ಉದ್ಘಾಟನೆ ಅದು ಇದು ರಾಜಕೀಯದವರನ್ನು ಕರೆಯುವುದು ಆ ರೀತಿಯೆಲ್ಲ ಬೇಡ, ಕೇವಲ ಧಾರ್ಮಿಕದಲ್ಲೇ ಹೋಗಲಿ ಅನ್ನುವಂಥ ವಿಚಾರವನ್ನು ಇಟ್ಟುಕೊಂಡು ಪ್ರಚಾರವನ್ನು ಬಯಸದೆ ಸಮರ್ಪಣಾ ಭಾವನೆಯಿಂದ ಅವರಿಗೆ ಒಂದು 40 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಈ ಕ್ಷೇತ್ರಕ್ಕೆ ಒಂದು ಅಗ್ರಶಾಲೆ ಅಥವಾ ಊಟದ ವ್ಯವಸ್ಥೆಗೆ ಬೇಕಂತ ಒಂದು ಛತ್ರವನ್ನು ಒದಗಿಸಿಕೊಟ್ಟಿದ್ದಾರೆ. ಅದಕ್ಕೆ ಊರಿನವರ ಪರವಾಗಿ ಮತ್ತು ನಮ್ಮ ಸಮಿತಿಯ ಪರವಾಗಿ ಅವರ ಕುಟುಂಬದವರಿಗೆ ಮತ್ತು ಅವರ ಮನೆಯವರಿಗೆ ಮತ್ತು ಅವರಿಗೆ ನಾವು ತುಂಬ ಹೃದಯದ ಧನ್ಯವಾದವನ್ನು ಕೂಡ ಈ ಮುಖಾಂತರ ಸಲ್ಲಿಸ್ತಾ ಇದ್ದೇನೆ. ಎರಡನೇ, ಕ್ಷೇತ್ರದಲ್ಲಿ ಅಧ್ಯಕ್ಷರು ಹೇಳಿದಂತೆ ಹಲವು ವಿಚಾರಗಳು ಕೊರೋನಾ ಸಂದರ್ಭದಲ್ಲಿ ಎಲ್ಲ ವಿಚಾರದಲ್ಲಿ ಖರ್ಚು ವೆಚ್ಚಗಳಿಗೂ ತುಂಬ ಕಷ್ಟ ಇತ್ತು. ಯಾಕೆಂದರೆ ಭಕ್ತಾದಿಗಳು ಬರದೇ ಇರುವಂಥ ಸಮಯದಲ್ಲಿ. ಆದರೂ ಕೂಡ ಅದನ್ನು ನಾವು ಮುಂದುವರಿಸ್ತಾ ಹೋಗಿದ್ದೇವೆ. ನಮಗೆ ಆ ದೇವರು ಶಕ್ತಿಯನ್ನು ಊರಿನವರ ಸಹಕಾರವನ್ನು ಕೂಡ ಕೊಟ್ಟಿದ್ದಾರೆ. ಅದೇ ರೀತಿ ಇನ್ನು ಮುಂದೆ ಕೂಡ ನಾವು ದೇವರ ಸೇವೆಯನ್ನು, ನಾವು ಕಮಿಟಿಯಲ್ಲಿ ಇರಲಿ ಅಥವಾ ಇಲ್ಲದಿರಲಿ, ದೇವರ ಸೇವೆಯನ್ನು ಮಾಡಲಿಕ್ಕೆ ನಾವು ಸದಾ ಬದ್ಧರಾಗಿದ್ದೇವೆ ಅನ್ನುವಂಥ ವಿಚಾರವನ್ನು ಕೂಡ ಈ ಮೂಲಕ ಹೇಳ್ತಾ ಇದ್ದೇನೆ. ಮತ್ತೊಂದು ವಿಚಾರ ಏನಂತ ಹೇಳಿದರೆ, ಕ್ಷೇತ್ರದಲ್ಲಿ ಮೂಲವಾಗಿ ಇದ್ದಂಥ ವಿಚಾರಗಳು ಯಥಾಸ್ಥಿತಿಯಲ್ಲಿ ನಡೀತಾ ಉಂಟು. ಅದೇ ರೀತಿ ನಾವು ಹೊಸದಾಗಿ ಕೂಡ ಕೆಲವನ್ನು ಕೂಡ ಪ್ರಾರಂಭ ಮಾಡಿಕೊಂಡಿದ್ದೇವೆ. ಯಾಕೆಂತ ಹೇಳಿದ್ರೆ ಕ್ಷೇತ್ರದ ವೃದ್ಧಿಗೆ ಮತ್ತು ಊರಿನವರ ಕ್ಷೇಮಕ್ಕೋಸ್ಕರ ವಿಶೇಷವಾಗಿ ನಮ್ಮ ಅಧ್ಯಕ್ಷರ ಮುತುವರ್ಜಿಯಿಂದ ಕಾರ್ತಿಕ ಮಾಸದ 1 ತಿಂಗಳ ವಿಶೇಷವಾದಂಥ ಪೂಜೆಯನ್ನು ಕೂಡ ಈ ದೇವಸ್ಥಾನದಲ್ಲಿ ಇಟ್ಟುಕೊಂಡಿದ್ದೇವೆ. ಅದರಿಂದಾಗಿ ಊರಿನವರು ಅದಕ್ಕೆ ತುಂಬ ಸಹಕಾರ ಕೊಟ್ಟಿದ್ದಾರೆ ಮತ್ತು ಊರಿನವರಿಗೆ ಅದರಿಂದ ತುಂಬ ಎಲ್ಲರಿಗೂ ಭಾಗಿಯಾಗುವಂಥ ಒಂದು ವಿಶೇಷ ಪ್ರಯತ್ನ ಕೂಡ ಆ ಸಂದರ್ಭದಲ್ಲಿ ಆಗಿದೆ ಅಂತ ಹೇಳಲಿಕ್ಕೆ ಸಂತೋಷ ಪಡ್ತಾ ಇದ್ದೇನೆ. ಬೇರೆ ಅದೇ ರೀತಿ ಇನ್ನು ಇವತ್ತಿನ ಸಂಜೆಯ ಮೆರವಣಿಗೆಯದ್ದು ಕೂಡ ಅಧ್ಯಕ್ಷರು ಉಲ್ಲೇಖ ಮಾಡಿದಂತೆ ಇದು ಪ್ರತಿಷ್ಠೆಯ ಸಂಕೇತವಾದಂಥ ಮೆರವಣಿಗೆ ಅಲ್ಲ. ಈ ವಿಚಾರ ಏನಂತ ಹೇಳಿದ್ರೆ, ನಮ್ಮ ಕಾವು ದೇವರು ಅನ್ನುವಂಥದ್ದು ನಮ್ಮ ನಿಮ್ಮೆಲ್ಲರ ಆರಾಧ್ಯ ಮೂರ್ತಿಯಾದಂಥ ಶ್ರೀ ಪಂಚಲಿಂಗೇಶ್ವರ ದೇವರು ವೈಭವದಿಂದ ಹೋದರೆ ಅದು ಊರಿಗೇ ಕ್ಷೇಮ. ದೇವರ ವೈಭವ ಎಷ್ಟು ಮೆರೆಯುತ್ತದೋ ಅಷ್ಟು ಊರಿಗೆ ಕೂಡ ಸಮೃದ್ಧಿ ಆಗ್ತದೆ ಅನ್ನುವಂಥದ್ದು ಶಾಸ್ತ್ರೋಕ್ತವಾದಂಥ ವಿಚಾರಗಳು. ಅದಕ್ಕೋಸ್ಕರ ಪ್ರತಿ ಮನೆಯವರು ಸ್ವಇಚ್ಛೆಯಿಂದ ಎಲ್ಲರೂ ಕೂಡ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ನಮ್ಮ ಧರ್ಮದ ಸಂಕೇತಗಳನ್ನು ಎಲ್ಲರೂ ಧರಿಸಿಕೊಂಡು ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ಇದರಲ್ಲಿ ಬಂದು ಪಾಲ್ಗೊಳ್ಳಬೇಕಾಗಿ ಈ ಮೂಲಕ ಕೇಳಿಕೊಳ್ತಾ ಇದ್ದೇನೆ. ಹಾಗೂ ಮೆರವಣಿಗೆಯಲ್ಲಿ ಈ ವರ್ಷ ಒಂದು ಶಿವಪಾರ್ವತಿ, ಹಲವಾರು ಟ್ಯಾಬ್ಲೋಗಳು, ನೆಕ್ಸ್ಟ್ ಕುಣಿತ ಭಜನೆ, ಸಿಂಗಾರಿ ಮೇಳ, ಕೇರಳ ಚೆಂಡೆ ಮತ್ತು ಲೇಸಿಯಂ ಇನ್ನಿತರ ವಿಚಾರಗಳು ಮತ್ತು ಅದರಿಂದ ಎಲ್ಲರೂ ಜಾಸ್ತಿಯಾಗಿ ಶ್ರದ್ಧಾ ಭಕ್ತಿಯಿಂದ ಭಕ್ತಾದಿಗಳು ಸೇರಿಕೊಳ್ಬೇಕು ಅಂತ ಮತ್ತೊಮ್ಮೆ ನಾವು ನಿಮ್ಮಲ್ಲಿ ವಿನಂತಿ ಮಾಡಿಕೊಳ್ತಾ ಇದ್ದೇವೆ. ಕ್ಷೇತ್ರದ ಧಾರ್ಮಿಕ ಶಿಕ್ಷಣ ಕೇಂದ್ರದ ಜೊತೆಗೆ ಜಾತ್ರಾ ಕಾರ್ಯಕ್ರಮದ ಬಗ್ಗೆಯೂ ವ್ಯವಸ್ಥಾಪನಾ ಸಮಿತಿಯ ಸದಸ್ಯರಾದ ಭಾಸ್ಕರ ಬಳ್ಳಿಯವರು ನಮ್ಮ ಜೊತೆ ಮಾತನಾಡಿದ್ದಾರೆ. ಇವತ್ತು ನಮ್ಮ ಸಮಿತಿಯವರಾದಂಥ ಪ್ರೇಮ ಗಂಗಾಧರ್ ಚಾಕೋಟೆ ಇದ್ದಾರೆ, ಹಿರಿಯ ಸದಸ್ಯರುಗಳಾದಂಥ ಕೃಷ್ಣ ಪ್ರಸಾದ್ ಕೊಚ್ಚಿ ಹಾಗೂ ಮಳಿ ರಾಮಚಂದ್ರ ಭಟ್ರು, ಧನಂಜಯ ನಾಯ್ಕ, ಇವರೆಲ್ಲರೂ ಕೂಡ ಇವತ್ತು ಸಮಿತಿಯ ಜೊತೆ ಕೈ ಜೋಡಿಸಿಕೊಂಡು ಬಹಳ ಅದ್ದೂರಿಯಾದ ಒಂದು ಜಾತ್ರೋತ್ಸವ ಸಂಭ್ರಮದಲ್ಲಿ ಪಾಲ್ಗೊಳ್ತಿದ್ದಾರೆ. ಈ ಒಂದು ಸಮಿತಿಯ ಒಬ್ಬರು ಹಿರಿಯ ಸದಸ್ಯರಾದಂಥ ಕೃಷ್ಣ ಪ್ರಸಾದ್ ಕೊಚ್ಚಿಯವರು ಕೂಡ ಇವತ್ತು ಜಾತ್ರಾ ಸಂಭ್ರಮದ ಬಗ್ಗೆ 2 ಮಾತಾಡಬೇಕಾಗಿ ಕೇಳಿಕೊಳ್ತೇನೆ. ಜಾತ್ರೋತ್ಸವ ಸಮಿತಿಗೆ ಬಂದಂಥ ಎಲ್ಲ ಭಕ್ತಾದಿಗಳಿಗೆ ಸ್ವಾಗತವನ್ನು ಬಯಸುತ್ತೇನೆ. ಅದಲ್ಲದೆ ನಿಮ್ಮೆಲ್ಲ ಸಹಕಾರವನ್ನು ಮುಂದೆ ಕೋರುತ್ತೇವೆ. ನೀವೆಲ್ಲರೂ ನಮಗೆ ಸಹಕಾರ ಕೊಡುವ ನಂಬಿಕೆಯಿಂದ ನಾವು ಈ ದೇವಸ್ಥಾನವನ್ನು ನಡೆಸಿಕೊಂಡು ಬರುವುದು.
ಇತ್ತು ಹೇಳಿ ನನ್ನ ಮಾತನ್ನು ನಿಲ್ಲಿಸ್ತೇನೆ. ಕಾವು ಪಂಚಲಿಂಗೇಶ್ವರ ದೇವರ ಈ ಒಂದು ಜಾತ್ರೋತ್ಸವ 5 ದಿನಗಳ ಕಾಲ ನಡೆಯುವಂಥದ್ದು. ಇಲ್ಲಿಯ ಭಕ್ತಾಭಿಮಾನಿಗಳು ಹಲವು ನಿರೀಕ್ಷೆಗಳನ್ನು ಇಟ್ಟುಕೊಂಡು ಜಾತ್ರೆಗೆ ಬರ್ತಾರೆ. ಇಲ್ಲಿ ನಮ್ಮ ಈ ಒಂದು ಆಡಳಿತ ಸಮಿತಿ ಈ ವರ್ಷದಿಂದ ಒಂದು ಒಳಗೆ ನಮ್ಮ ದೇವರಿಗೆ ಏನು ಧಾರ್ಮಿಕ ವಿಧಿವಿಧಾನಗಳು ಅಚ್ಚುಕಟ್ಟಾಗಿ ಹೇಗೆ ನಡೀತದ ಅದೇ ರೀತಿ ಸಮಯ ಪಾಲನೆಯನ್ನು ಕೂಡ ಅದೇ ರೀತಿಯಲ್ಲಿ ನಡೆಸಿಕೊಂಡು ಬಂದಂಥ ಭಕ್ತಾಭಿಮಾನಿಗಳಿಗೆ ಯಾವುದೇ ರೀತಿಯ ಗೊಂದಲವಿಲ್ಲದೆ ಎಲ್ಲವೂ ಕ್ರಮಬದ್ಧವಾಗಿ ನಡೀಲಿಕ್ಕೆ ನಮ್ಮ ಈ ಒಂದು ಆಡಳಿತ ಸಮಿತಿ ತೀರ್ಮಾನ ಈ ಸಲ ನಿಜಕ್ಕೂ ಕೂಡ ಎಲ್ಲರ ಕೈಯಿಂದಲೂ ಮೆಚ್ಚುಗೆಯನ್ನು ಪಡೆದಿರತಕ್ಕಂಥದ್ದು. ಇದು ಮುಂದೆಯೂ ಇದೇ ರೀತಿ ನಡೆದರೆ ಇಲ್ಲಿ ಏನು ಯಾವುದೇ ರೀತಿಯ ಗೊಂದಲವಿಲ್ಲದೆ ಎಲ್ಲ ಜಾತ್ರೋತ್ಸವಗಳು ಯಶಸ್ವಿಯಾಗಿ ನಡೀತದೆ ಅಂತ ಹೇಳ್ತಾ ನನ್ನ ಈ ಒಂದು ಶುಭ ಹಾರೈಕೆಯನ್ನು ಮುಗಿಸ್ತೇನೆ. ಇದು ಕ್ಷೇತ್ರದ ಜಾತ್ರೋತ್ಸವದ ಬಗ್ಗೆ ವ್ಯವಸ್ಥಾಪನಾ ಸಮಿತಿ ಹಿರಿಯ ಸದಸ್ಯರಾದ ಮಳಿ ರಾಮಚಂದ್ರ ಭಟ್ ಮತ್ತು ಕೃಷ್ಣ ಪ್ರಸಾದ್ ಕುಚ್ಚಿ ಅವರು ಕೂಡ ತಮ್ಮ ಜೊತೆ ಅಭಿಪ್ರಾಯವನ್ನು ಹಂಚಿಕೊಂಡಿದ್ದಾರೆ. ಇದೀಗ ಭಾಸ್ಕರ ಬಳ್ಳಿ ಅವರವರು ಇವತ್ತಿನ ದೇವರ ಅಂಚಿನಡ್ಕ ಸವಾರಿಯ ಸಂದರ್ಭದಲ್ಲಿ ಭಾಗವಹಿಸುವಂಥ ಭಜನಾ ತಂಡಗಳಿಗೆ ಮತ್ತು ತನ್ನನ್ನು ತಾನು ಶಂಖ ಜಾಗಟೆ ಅಥವಾ ಇನ್ನಿತರ ಮುಖಾಂತರ ತನ್ನನ್ನು ತಾನು ಈ ಕಾರ್ಯದಲ್ಲಿ ಸಮರ್ಪಿಸಿಕೊಳ್ಳುವವರಿಗೆ ಸಣ್ಣ ಮಟ್ಟದಲ್ಲಿ ದೇವರ ಪ್ರಸಾದ ರೂಪದಲ್ಲಿ ಸಣ್ಣ ಮಟ್ಟಿನ ಉಡುಗೊರೆಯನ್ನು ಕೂಡ ಕೊಡಬೇಕು ಅಂತ ನಾವು ತೀರ್ಮಾನ ಮಾಡಿಕೊಂಡಿದ್ದೇವೆ. ಅದಕ್ಕೆಲ್ಲರೂ ಕೂಡ ಶಿಸ್ತಿನಿಂದ ಸಹಕಾರ ಮಾಡಿಕೊಳ್ಬೇಕಾಗಿ ಈ ಮುಖಾಂತರ ಕೇಳಿಕೊಳ್ತಾ ಇದ್ದೇನೆ. ಕೊನೆಯದಾಗಿ ಕಾಣದ ಶಕ್ತಿ ಚೈತನ್ಯಕ್ಕೂ ಕಾಣುವ ಶಕ್ತಿ ಚೈತನ್ಯಕ್ಕೂ ನನ್ನ ಕೋಟಿ ವಂದನೆಗಳನ್ನು ಸಮರ್ಪಿಸುತ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಬಹಳ ವಿಜೃಂಭಣೆಯ ವರ್ಷಾವಧಿ ಜಾತ್ರೋತ್ಸವದ ಸಂಭ್ರಮದಲ್ಲಿರುವ ಕಾವು ಶ್ರೀ ಪಂಚಲಿಂಗೇಶ್ವರ ದೇವರ ಜಾತ್ರೋತ್ಸವದಲ್ಲಿ ಇವತ್ತು ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರ ಜೊತೆಯಲ್ಲಿ ಎಲ್ಲ ವ್ಯವಸ್ಥಾಪನಾ ಸಮಿತಿಯ ಅಧ್ಯಕ್ಷರುಗಳು ಕೂಡ ಸದಸ್ಯರುಗಳು ಕೂಡ ಸೇರಿಕೊಂಡು ಒಟ್ಟು ಗ್ರಾಮಸ್ಥರ ಸಹಕಾರದೊಂದಿಗೆ ವಿಜೃಂಭಣೆಯ ಜಾತ್ರೆಗೆ ಸಹಕರಿಸಿದ್ದಾರೆ. ಇವತ್ತು ಕ್ಯಾಮರಾಮ್ಯಾನ್ ಕುಶಲಪ್ಪ ಅವರ ಜೊತೆ ಸುನಿಲ್ ಕಾವು. ರನ್ನಿಂಗ್ ಅಪ್ ರನ್ನಿಂಗ್ ಅಪ್ ರೇಂಜ್ ಅದು ಲೈವ್ ಕರೆಕ್ಟ್ ಅಪ್
Another.
ಕಾವು ಶ್ರೀ ಪಂಚಲಿಂಗೇಶ್ವರ ದೇವರ ವರ್ಷಾವಧಿ ಜಾತ್ರೋತ್ಸವ ಸಂಭ್ರಮದ ಇವತ್ತು ದರ್ಶನ ಬಲಿಯ ಒಂದು ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ನಾವಿದ್ದೇವೆ. ಇವತ್ತು ದರ್ಶನ ಬಲಿಯ ನಂತರ ಇವತ್ತು ಸಂಜೆ ವಿಶೇಷವಾಗಿ ಕಾವು ಶ್ರೀ ಪಂಚಲಿಂಗೇಶ್ವರ ದೇವರ ಹಂಚಿನಡ್ಕಕ್ಕೆ ಬೆಂತೋಡಿ ಸವಾರಿಯ ಒಂದು ಸಂದರ್ಭದಲ್ಲಿ ಇಲ್ಲಿನ ಆಡಳಿತ ಸಮಿತಿಯವರು ವೈಭವದ ಮೆರವಣಿಗೆ ನೆಟ್ಟುಕೊಂಡಿದ್ದಾರೆ. ಈ ಬಗ್ಗೆ ಇಲ್ಲಿನ ಗ್ರಾಮಸ್ಥರಾದಂಥ ಶ್ರೀಯುತ ನೌಷಾ ಭಟ್ರವರು ನಮ್ಮ ಜೊತೆ ಇದ್ದಾರೆ. ಈ ಒಂದು ಕಾರ್ಯಕ್ರಮದ ಬಗ್ಗೆ ಅವರು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ನಮ್ಮೆಲ್ಲರ ಆರಾಧ್ಯ ಮೂರ್ತಿಯಾದಂಥ ಕಾವು ಶ್ರೀ ಪಂಚಲಿಂಗೇಶ್ವರ ದೇವರನ್ನು ಮನಸಾರೆ ಸ್ಮರಿಸುತ್ತಾ ನಮ್ಮ ಈ ವರ್ಷದ ಈ ಒಂದು ಜಾತ್ರೋತ್ಸವ ಬಹಳ ವಿಜೃಂಭಣೆಯಿಂದ ನಡೀತಾ ಇದೆ. ಈಗಾಗಲೇ ನಮ್ಮ ದರ್ಶನ ಬಲಿ ಮುಗಿದು ಎಲ್ಲರೂ ದೇವರ ಪ್ರಸಾದವನ್ನು ಸ್ವೀಕರಿಸಿ ಅನ್ನದಾನವನ್ನು ಸ್ವೀಕರಿಸಿ ಈಗಾಗಲೇ ನಡೀತಾ ಉಂಟು. ಹಾಗೆ ಇವತ್ತು ಸಂಜೆ ನಮ್ಮ ಪ್ರಸ್ತುತ ಈ ಆಡಳಿತ ಮಂಡಳಿಯವರು ನಮ್ಮ ಹಂಚಿನಡ್ಕ ಸವಾರಿಯನ್ನು ಇನ್ನಷ್ಟು ವಿಜೃಂಭಣೆಗೊಳಿಸಬೇಕು ಅಂತ ಹೇಳಿ ಹಲವಾರು ಕಾರ್ಯಕ್ರಮ ರೂಪರೇಷೆಯನ್ನು ಮಾಡಿರುತ್ತಾರೆ. ಅದರಂತೆ ನಮ್ಮ ಊರಿನ ಹಲವು ಯುವಕರು, ಬೇರೆ ಬೇರೆ ತಂಡಗಳು ಅವರು ಸಂಪೂರ್ಣ ಸಹಕಾರವನ್ನು ಕೊಟ್ಟು ಈ ಒಂದು ಕಾರ್ಯಕ್ರಮಕ್ಕೆ ಬೇರೆ ಬೇರೆ ಅವರ ವೈಯಕ್ತಿಕ ಒಂದು ಸಂಘ ಸಂಸ್ಥೆಗಳ ಒಂದು ದೇಣಿಗೆಯಿಂದ ಬಹಳ ವಿಜೃಂಭಣೆಯಿಂದ ಮಾಡಬೇಕು ಅಂತ ನಾವೆಲ್ಲರೂ ಅದನ್ನು ಅವರು ನಮ್ಮ ಆಡಳಿತ ಮಂಡಳಿಯ ಅವರ ವ್ಯವಸ್ಥಾಪನಾ ಮಂಡಳಿಯವರು ತೀರ್ಮಾನಿಸಿದಂತೆ ನಮ್ಮ ಊರಿನ ಎಲ್ಲ ಭಕ್ತಾದಿಗಳು ಅದನ್ನು ಬಹಳ ಖುಷಿಯಲ್ಲಿ ಸಂತೋಷದಲ್ಲಿ ನಾವು ಸ್ವೀಕರಿಸಿ ಇನ್ನಷ್ಟು ಎಷ್ಟು ನಮ್ಮ ಕೈಯಲ್ಲಿ ಸಾಧ್ಯವಾಗ್ತದೋ ಅಷ್ಟು ಒಂದು ವಿಜೃಂಭಣೆಯಲ್ಲಿ ಮಾಡಬೇಕು ಅಂತ ನಾವೊಂದು ಈ ಗ್ರಾಮೀಣ ಪ್ರದೇಶ ಕಾವಿನಲ್ಲಿ ಮಾಡಬೇಕು ಅಂತ ನಾವೊಂದು ಎಲ್ಲರೂ ಅಷ್ಟೊಂದು ಉತ್ಸಾಹದಿಂದ ನಾವು ಅದಕ್ಕೆ ಕಾತುರದಿಂದ ಕಾಯುತ್ತಿದ್ದೇವೆ. ಇಷ್ಟು ಹೊತ್ತು ಇವತ್ತಿನ ಪೇಟೆ ಸವಾರಿ ಕಾರ್ಯಕ್ರಮದ ಬಗ್ಗೆ ಗ್ರಾಮಸ್ಥರಾದ ನೌಷಾ ಭಟ್ರವರು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. ಥ್ಯಾಂಕ್ ಯು. ವಿನೀತೆ ವಿನೀತೆ